197 ಕೋಟಿ ಭ್ರಷ್ಟಾಚಾರ ಆಗಿ ಈಗಾಗಲೇ ಸಮಾಜ ಕಲ್ಯಾಣ ಸಚಿವರಾದಂಥ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರೊಬ್ಬರು ರಾಜೀನಾಮೆ ಸಾಕಾಗಲ್ಲ, ಮುಖ್ಯಮಂತ್ರಿ ಕೂಡ ರಾಜೀನಾಮೆ ಕೊಡಬೇಕು. ಕಾರಣ ಇಷ್ಟೇ, ಹಣಕಾಸು ಖಾತೆ ಮುಖ್ಯಮಂತ್ರಿ ಹತ್ರನೇ ಇದೆ. ಇದೆಲ್ಲ ಮುಖ್ಯಮಂತ್ರಿಯ ಸಪೋರ್ಟ್ ಇಲ್ಲದೇ ಈ ಅವ್ಯವಹಾರ ನಡೆದಿಲ್ಲ 187 ಕೋಟಿ. ಹಾಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, CBI ತನಿಖೆ ಒಳಪಡಿಸಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತೇವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಆಗಿದ್ದಂಥ ಚಂದ್ರಶೇಖರ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಒಬ್ಬ ಸಚಿವರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಹಗರಣ ಭಾಳ ದೊಡ್ಡ ಹಗರಣ ಆಗಿದೆ. ಇದರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಕೈವಾಡ ಇದೆ. ಹಣಕಾಸು ಇಲಾಖೆ ಮುಖ್ಯಮಂತ್ರಿಯವರ ಹತ್ರ ಇರೋದ್ರಿಂದ ಇದರಲ್ಲಿ ನೇರವಾಗಿ ಹಣಕಾಸು ಇಲಾಖೆ ಇವರು ಮುಖ್ಯಮಂತ್ರಿಯವರು ಸೇರಿ DCM ಸೇರಿ ಕೂಡಲೇ ರಾಜೀನಾಮೆ ಕೊಡಬೇಕು. ಕೇವಲ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರೆ ಸಾಲದು. ಇದು 187 ಕೋಟಿ ರೂಪಾಯಿ ಹಗರಣ. ಇದು ಚುನಾವಣಾ ನೀತಿ ಸಂಹಿತೆ ಜಾರಿ ಇದ್ದಾಗಲೇ ವಿವಿಧ ಅಕೌಂಟ್ಗಳಿಗೆ ಬಾರ್ಗಳಿಗೆಲ್ಲ ಹಣ ಟ್ರಾನ್ಸ್ಫರ್ ಮಾಡಿ ಅದನ್ನು ಹಣನ ಪಡ್ಕೊಂಡು ಚುನಾವಣೆಯನ್ನು ಎದುರಿಸಿದ್ದಾರೆ. ಹಾಗಾಗಿ ಈ ಕೂಡಲೇ ಒಂದೇ ಒಂದು ನಿಮಿಷನೂ ಅವರು ಅಧಿಕಾರದಲ್ಲಿ ಇರೋಕ್ಕೆ ನಾಲಾಯಕು. ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ಇವತ್ತೇನು JDS ಮತ್ತು BJP ವತಿಯಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಇಟ್ಕೊಂಡಿದ್ದೀವಿ. ಈ ಕೂಡಲೇ ರಾಜೀನಾಮೆ ಕೊಟ್ಟರೆ ಒಳ್ಳೆಯದು, ಇಲ್ಲ ಅಂತಂದರೆ ಇಡೀ ರಾಜ್ಯ ಪೂರ್ತಿ ನಾವು ಹೋರಾಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್. ನಡೆದಂತ 11,350 ಕೋಟಿ ದಲಿತ ಹಣ ಮಾಡಿದಂತ ಈ ಸರ್ಕಾರ ಈ ಹೊಸದಾಗಿ 187 ಕೋಟಿ ಹೊಡೆದು ಒಂದು ಅಧಿಕಾರಿನ ಪ್ರಾಣತ್ಯಾಗಿ ಕಾರಣವಾದಂತ ಈ ಭ್ರಷ್ಟ ಸರ್ಕಾರಕ್ಕೆ ವಿರೋಧಿಸಿದ ನಾವು ಈ ಭ್ರಷ್ಟ ಸರ್ಕಾರ ತೊಲಗೋವರೆಗೂ ಈ ಭ್ರಷ್ಟ ಸರ್ಕಾರ ಹಾಳಾಗುವವರೆಗೂ ಬಡವರ ಜೋಬಿಗೆ ಕತ್ತರಿ ಆಗ್ತಾ ಇರೋ ಕನ್ನ ಆಗ್ತಾ ಇರೋ ಈ ದುರಾಡಳಿತ ಸರ್ಕಾರ ಹಾಳಾಗುವವರೆಗೂ ನಮ್ಮ ಹೋರಾಟ ಯಾವತ್ತೂ ನಿರಂತರವಾಗಿ ನಡೀತದೆ. ಚುನಾವಣೆ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನು ಘೋಷಣೆಯನ್ನು ಮಾಡಿದಂಥ ಈ ಭ್ರಷ್ಟ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಆ ಭ್ರಷ್ಟ ಏನು ಮುಖ್ಯಮಂತ್ರಿ ಇದ್ದಾರೆ, ಇವತ್ತು ಹಲವು 5 ಯೋಜನೆಗಳ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಒದಗಿಸೋದಕ್ಕೆ ಆಗದೇ ಇರತಕ್ಕಂಥ ಈ ಒಂದು ಭ್ರಷ್ಟ ಮುಖ್ಯಮಂತ್ರಿ ಇವತ್ತು SCP, DSP ಮತ್ತು ST ನಿಗಮದ ಹಲವಾರು ಕೋಟ್ಯಾಂತರ ಹಣವನ್ನು ದುರುಪಯೋಗ ಮಾಡ್ತಕ್ಕಂಥ ವಾಮಮಾರ್ಗ ಇರತಕ್ಕಂಥ ಹಗಲು ದರೋಡೆ ಮಾಡ್ತಾ ಇರತಕ್ಕಂಥ ಈ ಒಂದು ಭ್ರಷ್ಟ ಮುಖ್ಯಮಂತ್ರಿಗೆ ಮತ್ತು ಆ ಒಂದು ರಾಜ್ಯ ಸಚಿವ ಸಂಪುಟಕ್ಕೆ ನಮ್ಮ ಜಿಲ್ಲೆ ಎಲ್ಲ ನನ್ನ ಪಕ್ಷದ ಎಲ್ಲ ಮುಖಂಡ ಪರವಾಗಿ ಧಿಕ್ಕರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಡವರ ಹಣಕ್ಕೆ ರಕ್ಷಣೆ ಮಾಡಲಾಗದ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ರಕ್ತ ಕುಡಿಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಜೇಬಿಗೆ ಕತ್ತರಿ ಹಾಕುತ್ತಿರುವ ಕಾಂಗ್ರೆಸ್ ಆಡಳಿತಕ್ಕೆ